ನಮಸ್ಕಾರ ವೀಕ್ಷಕರೇ, ಈ ದಿನ ನಾನು ಮದುವೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮದುವೆಗಳು ನಡೆಯುತ್ತಿತ್ತು ಆ ಕಾಲದಲ್ಲಿ ಅಥವಾ ಈಗ ಅನ್ನೋ ಸಂಬಂಧಪಟ್ಟಂತೆ ನಾನು ಮಾತನಾಡೋಕ್ಕೆ ಇಚ್ಛೆಪಟ್ಟಿದ್ದೇನೆ. ಮದುವೆ ಅಂದರೆ ದ್ರಾವಿಡ ಶೈಲಿಯ ಮದುವೆ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಈ ಪದ್ಧತಿ ಇತ್ತು. ಅದು ಸಾಮಾನ್ಯವಾಗಿ ದಲಿತರು, ಹಿಂದುಳಿದ ವರ್ಗದವರು ಮತ್ತು ಆರ್ಯೇತರ ಜನರು ಈ ಸರಳ ದ್ರಾವಿಡ ಶೈಲಿಯ ಮದುವೆಗಳನ್ನು ಆಚರಣೆ ಮಾಡ್ತಿದ್ದರು. ಯಾವುದು ಈ ದ್ರಾವಿಡ ಶೈಲಿ? ನಾನು ಹುಟ್ಟಿದ ಊರಿನ ಅಶೋಕಪುರಂನಲ್ಲಿ ಈ ದ್ರಾವಿಡ ಶೈಲಿಯ ಮದುವೆಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ವಿಜೃಂಭಣೆ ಅಂತೇಳಿದರೆ ಛತ್ರ ಚಾಮರ ಮಾಡಿ ಅದಲ್ಲ. ಆವಾಗ ಮದುವೆ ಎಂದರೆ ಮದುವೆಗಳು ಅಶೋಕಪುರಮಿನ ಮದುವೆಗಳು ಚೈತ್ರ, ವೈಶಾಖ ಮತ್ತು ಜ್ಯೇಷ್ಠ ಮಾಸಗಳಲ್ಲಿ 3 ತಿಂಗಳು ಸತತವಾಗಿ ಮದುವೆ ಕಾರ್ಯಗಳು ನಡೀತಿತ್ತು. ಈಗಿನಂತೆ ವರ್ಷ ಪೂರ್ತಿ ಯಾವುದಾದ್ರೂ ಒಂದು ದಿನ ಅನುಕೂಲಕರವಾದ ಒಂದು ದಿನದಲ್ಲಿ ಮದುವೆ ಮಾಡೋಂಥ ಪದ್ಧತಿ ಆವಾಗ ಇರಲಿಲ್ಲ. ವೈಶಾಖ, ಜ್ಯೇಷ್ಠ ಮತ್ತು ಚೈತ್ರ ಮಾಸಗಳಲ್ಲಿ ಈ ಮದುವೆ ನಡಿಬೇಕಾಗಿತ್ತು. ಮದುವೆ ನಡೆಯೋದಕ್ಕೂ ಪೂರ್ವದಲ್ಲಿ ಹೆಣ್ಣನ್ನು ನೋಡಬೇಕು. ಸಾಮಾನ್ಯಕ್ಕೆ ಗಂಡು ಹೆಣ್ಣು ಒಪ್ಪಿಗೆ ಆಗೋಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು. ಯಾವ ಗಂಡು ಹೆಣ್ಣು ಅಂತೇಳಿದ್ರೆ ಹಿಂದೆ ಬಾಲ್ಯ ವಿವಾಹ ನಡೀತಿತ್ತು. ಬಾಲ್ಯ ವಿವಾಹ ಅಂತೇಳಿದ್ರೆ 7-8 ವರ್ಷಗಳಲ್ಲೇ ಆ ಮದುವೆನ ಹುಡುಗಿಗೆ ಮದುವೆ ಮಾಡಿ ಬಿಟ್ಬಿಡ್ತಿದ್ರು. ಆ ರೀತಿ ಒಂದು ವ್ಯವಸ್ಥೆ ಇತ್ತು ಆವಾಗ. ಹುಡುಗಿಗೆ 7-8 ವರ್ಷ, ಹುಡುಗರಿಗೆ ಎಷ್ಟಾರಾಗಿರ್ಬೋದು, 10 ಮೇಲೆ ಎಷ್ಟಾರಾಗಿರ್ಬೋದು. ಆ ಹುಡುಗನಿಗೆ ಕೊಡುವಂಥ ಒಂದು ಮದುವೆಯ ಸಂಬಂಧ ಆ ರೀತಿ ಇತ್ತು ಆವಾಗ. ತದನಂತರ ಯಾವಾಗ ಹುಡುಗಿ ಮೈ ನೆರೆದಾಗ ಆ ಮೈ ನೆರೆದ ಹುಡುಗಿಗೆ ಶಾಸ್ತ್ರವನ್ನು ಮಾಡೋ ಒಂದು ಸಂಪ್ರದಾಯ ಯಾವಾಗ ಹುಟ್ಟಿಕತ್ತೋ ಆವಾಗ ಈ ಒಂದು ಬಾಲ್ಯ ವಿವಾಹದ ಮದುವೆಗಳು ಸ್ವಲ್ಪ ಕಡಿಮೆ ಆಗುತ್ತಾ ಬಂತು. ಈಗಲೂ ಹಳ್ಳಿ ಕಡೆ ಯಥೇಚ್ಛವಾಗಿ ಅಲ್ಲಲ್ಲಿ ಬಾಲ್ಯ ವಿವಾಹಗಳು ನಡೀತದೆ. ನಾನು ಪತ್ರಿಕೆಗಳಲ್ಲಿ ಓದಿರ್ತಾರೆ, ಸುದ್ದಿ ಮಾಧ್ಯಮಗಳು ಅದನ್ನು ಪ್ರಸಾರವನ್ನು ಮಾಡ್ತಾಯಿರ್ತಾರೆ. ಮದುವೆ ದ್ರಾವಿಡ ಶೈಲಿಯ ಮದುವೆ ಅದು ಒಂದು ಅರ್ಥಪೂರ್ಣ ಆಚರಣೆಯಲ್ಲಿ ಆ ಮದುವೆಗಳು ನಡೆಯುವಂಥ ಒಂದು ವ್ಯವಸ್ಥೆ ಆಯಿತು. ದ್ರಾವಿಡ ಶೈಲಿ ಕೂಡ ಮಾಡುವ ಶಾಸ್ತ್ರದಲ್ಲಿ ಮದುವೆಯ ವಧುವಿಗೆ ಹೊರಗೆ ವಧುವನ್ನು ನೋಡುವ ಒಂದು ಸಂಪ್ರದಾಯ ಈ ಕೂಡ ಮಾಡೋ ಶಾಸ್ತ್ರದಲ್ಲಿ ಇತ್ತು. ಮೈನೆರೆದ ಶಾಸ್ತ್ರದಲ್ಲಿ ಹುಡುಗಿಗೆ ಸಾಂಪ್ರದಾಯಿಕವಾಗಿ ಮನೆ ಒಳಗೆ ಒಂದು ತೆಂಗಿನ ಗರಿಯ ಗುಡಿಸಲನ್ನು ಹಾಕಿ ಆ ಗುಡಿಸಲಿನೊಳಗೆ ಆ ಮೈನೆರೆದ ಹೆಣ್ಣನ್ನು ಅಲ್ಲಿ ಬಿಟ್ಟು ಆಕೆಗೆ ಪದಾರ್ಥಗಳು ಕಡಲೆಬೇಳೆ, ಕೊಬ್ಬರಿ, ಒಂದು ಅಷ್ಟೇ ಇದಂಥ ಒಂದು ಪದಾರ್ಥಗಳನ್ನು ಆಕೆಗೆ ಕೊಡ್ತಿದ್ರು. ಅವ್ರಿಗೆ ಊಟ ಅಲ್ಲದೇ ಯಥೇಚ್ಛವಾಗಿ ಅದನ್ನು ಕೊಬ್ಬರಿಯನ್ನು ಕೊಡ್ತಿದ್ರು. ಮೈನೆರೆ ಶಾಸ್ತ್ರ ಆದ ನಂತರ ಹುಡುಗಿನ ಕೇಳಬೇಕು, ಹುಡುಗಿ ಮದುವೆ ಮಾಡಬೇಕು. ಅದು ಹೆಣ್ಣಿನ ಮನೆಯಲ್ಲಿ ಯಾವ ಹುಡುಗಿಗೆ ಮೈ ನೆರೀತದೆ ಅವ್ರಿಗೆ ಆ ಮನೆಯವರಿಗೆ ಸಂಭ್ರಮವೋ ಸಂಭ್ರಮ. ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ಭಾವಂದರಿಗೆ ಇವರಿಗೆಲ್ಲ ಒಂದು ಸಂಭ್ರಮ. ಅದು ಆ ಸಂಭ್ರಮ ಯಾವ ರೀತಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಮನೆಯೊಳಗೆ ಒಂದು ಹಸಿರು ಚಪ್ರವನ್ನು ಹಾಕಿ ಗುಡಿಸಲಿನ ರೀತಿ ಮಾಡಿ ಆ ಗುಡಿಸಲಿನ ಒಳಗಡೆ ಆ ಮೈನೆರೆದ ಹೆಣ್ಣನ್ನು ಕೂರಿಸಿ ಶಾಸ್ತ್ರವನ್ನು ಮಾಡ್ತಿದ್ರು. ಮುತ್ತೈದೆಯರು ಎಲ್ಲ ಸೇರಿ ಆಕೆಗೆ ಶಾಸ್ತ್ರವನ್ನು ಮಾಡ್ತಿದ್ರು. ಶಾಸ್ತ್ರ ಮಡಿಲು ತುಂಬಿತು. ಮಡಿಲು ಏನಪ್ಪ ಇತ್ತು ಅಂತ ಹೇಳಿದ್ರೆ ಕೊಬ್ಬರಿ, ಕಡಲೆ, ಬೆಲ್ಲದ ಅಚ್ಚು, ಎಲೆ ಅಡಿಕೆ ಇಷ್ಟನ್ನು ಮಡಿಲ ತುಂಬಿ ಆ ಹುಡುಗಿಗೆ ಅಲ್ಲಿ ಕೊಡ್ತಿದ್ರು. ಒಂದು ಹೊಸ ಬಟ್ಟೆ ತಗೊಂಡು ಆ ಬಟ್ಟೆಗೆ ಹಾಕಿ ಅದನ್ನು ಆ ಮಡಿಲಿ ಬಿಳಿ ಬಟ್ಟೆ, ಅದು ಬೇರೆ ಯಾವುದು ಬಿಳಿ ಬಟ್ಟೆಗೆ ಅದನ್ನು ಹಾಕಿ
ಮಾಡ್ತೀವಿ. ಮತ್ತು ಅವ್ರ ಸಂಬಂಧಿಕರು ಸಹ ಬಂದು ಅವರು ಸಹ ತಗೊಬಂದು ಕೊಡ್ತಿದ್ರು. ಯಾರು ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಬಾಬ ಇದ್ದರು, ಅವರು ಸಹ ಕೂಡ ಮಾಡೋ ಶಾಸ್ತ್ರಕ್ಕೆ ಈ ಮಡಿಲೇನೋ ತುಂಬಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ರು. ಅದೊಂದು ಸಂಪ್ರದಾಯ ಅದು. ಅದಾದ ನಂತರ ಆವಾಗಲೂ ಸೋಬಾನೆ ಪದ, ಮೈ ನೆರೆಯುವಂಥ ಶಾಸ್ತ್ರಕ್ಕೆ ಒಂದು ಸೋಬಾನೆ ಪದ ಇತ್ತು ಆವಾಗ. ಸೋಬಾನೆ ಪದನ ಆಡ್ತಿದ್ರು ಅವರು ಹೆಂಗಸರು. ನಾನು ಇಲ್ಲಿ ಬರೆದಿದ್ದೀನಿ, ನಾನು ನಿಮ್ಗೆ ಹೇಳ್ಕೊತ ಆಗಲ್ಲ ಸರಿ. ಆ ರಾಗಬದ್ಧವಾಗಿ ಅವರು ಆಡ್ತಿದ್ರು ಅವಾಗ. ಅದು ಮೈನೆರೆದ ಹೆಣ್ಣಿಗೆ ಮುಯ್ಯಾರೆ ತರೋರು, ಸೋಬಾನೆವೇ ಗೌರಿ ಸೋಬಾನೆವೇ, ಸೋಬಾನೆವೇ ಎಲ್ಲ ಶಿವನಿಗೆ ಸೋಬಾನೆವೇ ಅಂತ ಹಾಡನ್ನು ಆಡ್ತಿದ್ರು ಅವರು ಹೆಂಗಸರು. ಅದಾದ ನಂತರ ಕೊಡಮಾಡ ಶಾಸ್ತ್ರ. ಕೊಡಮಾಡ ಶಾಸ್ತ್ರ ಅಂತ ಹೇಳಿದ್ರೆ ರಕ್ತ ಸಂಬಂಧಿ ಅಲ್ಲದ, ರಕ್ತ ಸಂಬಂಧಿ ಇರ್ಬೋದು, ಸ್ವಲ್ಪ ತೀರಾ ಹತ್ತಿರದ ಸಂಬಂಧ ಅಲ್ಲದ ದೂರದ ಸಂಬಂಧಿಗಳಿಗೆ ಈ ಹೆಣ್ಣನ್ನು ಕೊಟ್ಟು ಮದುವೆಯನ್ನು ಮಾಡ್ತಿದ್ರು ಅಷ್ಟೇ ಅವಾಗ. ಹೆಣ್ಣು ನೋಡುವ ಕೊಡಮಾಡ ಶಾಸ್ತ್ರ ಅಂದರೆ ಹೆಣ್ಣನ್ನು ನೋಡುವಂಥ ಒಂದು ಶಾಸ್ತ್ರ. ಅದು ಗುಟ್ಟಾಗಿ, ನೇರ ಕೇಳಿ ಅಲ್ಲ, ಒಂದು ಗುಟ್ಟಾಗಿ ಅಂತ ಹೇಳಿದ್ರೆ ಒಂದು ಜಾತ್ರೆ ಸಂದರ್ಭದಲ್ಲಿ ಅಥವಾ ಉತ್ಸವದ ಸಂದರ್ಭದಲ್ಲಿ ಈ ಹೆಂಗಸರ ತಂಬಿಟ್ಟಿನ ಉತ್ಸವ ಸಂದರ್ಭದಲ್ಲಿ ಆ ಹೆಣ್ಣನ್ನು ನೋಡ್ತಿದ್ರು ಅಷ್ಟೇ. ಹೇಳಿದ್ರೆ ಕಾಳಿಕಾಂಬಾ ದೇವಾಲಯ ಇದೆ, ಆದಿಶಕ್ತಿ ಗುಡಿ ಇದೆ, ಮಾರಮ್ಮನ ದೇವಾಲಯ ಮತ್ತು ಬಂಡಿಮಹಾಕಾಳಮ್ಮ ದೇವಾಲಯ, ಇವರೆಲ್ಲ ತಂಬಿಟ್ಟಿಗೆ ತಂಪು ಅಂತ ಹೇಳ್ತಾರೆ. ತಂಪನ್ನು ಉತ್ಕೊಬರುವಂಥ ಬರೀ ಹೆಂಗಸರೇ. ಇವೆಲ್ಲ ಬರೀ ಹೆಂಗಸರ ಹಬ್ಬ ಸಂಪೂರ್ಣವಾಗಿ. ಕೋಟೆ ಮಾರಮ್ಮನ ಹಬ್ಬವೂ ಸಹ ಹೆಂಗಸರ ಹಬ್ಬ. ಅದು ಜಾತ್ರೋಪಾದಿಯಲ್ಲಿ ಕೋಟೆ ಮಾರಮ್ಮನ ಹಬ್ಬಕ್ಕೆ ಆ ತಂಬಿಟ್ಟನ್ನು ಹೊತ್ಕೊಂಡು ಹೋಗ್ತಿದ್ರು. ಸಿಟಿ ಟ್ರಾಫಿಕ್ಕು ಜಾಮ್ ಆಗ್ತಿತ್ತು ಆವಾಗ, ಅಷ್ಟು ವಿಶಾಲವಾಗಿತ್ತು. ಈಗ ಅಲ್ಲಲ್ಲಿ ಕೋಟೆ ಮಾರಮ್ಮನ ದೇವಾಲಯ ಪಕ್ಕ ಬಸ್ ನಿಂತ್ಕೊಳ್ಳೋಕ್ಕೆ ಬಸ್ ನಿಲ್ದಾಣ, ಕಾರ್ ನಿಲ್ದಾಣ ಮತ್ತು ಸ್ಟಾಲ್ಗಳೆಲ್ಲ ಬಂದುಬಿಟ್ಟಿದೆ. ಆವಾಗ ಏನೂ ಇರಲಿಲ್ಲ, ಬರೀ ಮಾಳ, ದೊಡ್ಡ ಮಾಳ ಆವಾಗ. ಆ ತುದಿಯಿಂದ ಆ ತುದಿವರೆಗೂ ಲೈನ್ ಕೂತ್ಕೋತಿದ್ರು. ತುಂಬ ವ್ಯವಸ್ಥಿತವಾಗಿ ಆವಾಗ ನಡೀತಿತ್ತು ತಂಪೋತ್ಸವ. ಈ ಸಂದರ್ಭಗಳಲ್ಲಿ ಹೆಣ್ಣನ್ನು ನೋಡುವಂಥದ್ದು. ಯಾರು ಹೆಣ್ಣು ನೋಡ್ತಾರೆ, ಗಂಡು ನೋಡ್ಕೋಬೋದು. ಆ ತಂದೆ ತಾಯಿಗಳಿಗೆ ಹೇಳ್ಬೋದು, ಇಂಥ ಹುಡುಗಿ ಯಾರು ಅಂತ ಕೇಳಿಸಿ ಅಂತ ಹೇಳ್ಬೋದು. ತಂದೆ ತಾಯಿಗಳು ಹೇಳಬೇಕಾಯ್ತು. ಆದರೆ ಇವನೇ ಅಲ್ಲಿ ಹೋಗಿ ಕೇಳೋಂಗಿರಲಿಲ್ಲ. ಈ ಹುಡುಗಿ ನನಗೆ ಕೊಡಿ, ಮದುವೆ ಮಾಡಿಕೊಡಿ ಅಂತ ಯಾವ ಮಾವನ ಮನೆಗೆ ಯಾವತ್ತೂ ಯಾವುದೇ ಗಂಡು ಓದೋನು ಅಲ್ಲ ಆ ಕಾಲದಲ್ಲಿ. ಮನೆಯವ್ರು ಹೇಳ್ತಿದ್ರು ನಿಂತ ನೋಡಿ ಅಂತ. ಇಲ್ಲ ಅವರೇ ಹುಡುಕಿ, ನೋಡಪ್ಪ ಇಂಥ ಹುಡುಗಿ ಅಲ್ಲೇ ಹೋಗ್ತಾ ಇದ್ದಲ್ಲ, ಆ ಹುಡುಗಿ ಕೇಳಿಸ್ಕೊಂಡು ನೋಡು ನಿನಗೆ ಅಂತ ಅವರು ಹೇಳ್ತಿದ್ರು. ಅದು ವಾಡಿಕೆ. ಅದು ಒಪ್ಪಿಗೆ ಆದ ಹೆಣ್ಣನ್ನ ನೋಡ್ಕೊಂಡ ತಕ್ಷಣ ಅವರ ಮನೆಗೆ ಇವರು ಹೆಣ್ಣು ಕೇಳೋಕ್ಕೆ ಹೋಗೋದು. ಕೇಳೋದಕ್ಕೆ ಹೆಣ್ಣು ಕೇಳಕ್ಕೆ ಹೋದಾಗ ಅವರು ಒಪ್ಪಿಗೆ ಸೂಚಿಸಾದ್ಮೇಲೆ ಈ ಇವರು ವರನ ಕಡೆಯವರು ಸಹ ಒಪ್ಪಿಗೆ ಸೂಚಿ ಹಾಕಿ ಮದುವೆ ಒಂದು ಒಪ್ಪಂದ, ಬರೀ ಮಾತಿನ ಒಪ್ಪಂದ, ಶಾಸ್ತ್ರದ ಒಪ್ಪಂದ ಅಲ್ಲಿ ಆಗ್ತಿತ್ತು. ಇವಾಗ ಈಗಿನಲ್ಲಿ ಗೌರ್ಮೆಂಟ್ ಕೆಲಸ ಇದೆಯಾ, ಎಷ್ಟು ಆಸ್ತಿ ಇದೆ ಅಂತೆಲ್ಲ ಕೇಳಿ ಹೆಣ್ಣು ಕೊಡ್ತಾರೆ. ಅವಾಗ ಯಾವ ಪದ್ಧತಿ ಇತ್ತು ಸರ್? ಆವಾಗ ಆ ರೀತಿ ಪದ್ಧತಿ ಏನೇ ಇರ್ತಿರಲಿಲ್ಲ. ಯಾವ ಪದ್ಧತಿ, ನೀವು ಗೌರ್ಮೆಂಟ್ ಕೆಲಸವನ್ನ, ನೀನು ತೋಟ ಮಾಡ್ತಿದ್ಯಾ, ನೀನು ಹರಣ್ ಏನು ಮಾಡ್ತಿದ್ದೆ, ನೀನು ಸಂಪಾದನೆ ಏನು ಮಾಡ್ತಿದ್ದೆ ಅಂತ ಯಾರು ಕೇಳ್ತಿರ್ಲಿಲ್ಲ. ಯಾಕೆ ಕೇಳ್ತಿರಲಿಲ್ಲ ಅಂತ ಹೇಳಿದ್ರೆ, ಇಡೀ ಊರು ಅಶೋಕಪುರಂ ಒಂದು ಕುಟುಂಬ ಇದ್ದಂಗೆ. ಯಾರು ಯಾವ್ಯಾವ ಕೆಲಸ ಮಾಡ್ತಾರೋ ಅಂತ ಇಡೀ ಊರಿಗೆ ಗೊತ್ತಿರ್ತದೆ ಅವಾಗ. ಉದಾಹರಣೆ ನನ್ನ ಅಂತ ತೋಟ ಅಫಿಷಿಯಲ್ಲು ನೀವು ಕೆಲಸಕ್ಕೆ ಹೋಗ್ತಾನೆ ಕಣೆ ಅಂತ ಅವ್ರಿಗೆ ಗೊತ್ತಿರ್ತದೆ ಸಾಮಾನ್ಯವಾಗಿ. ಅದನ್ನು ಬಿಚ್ಚಿ ಹೇಳ್ತಿರ್ಲಿಲ್ಲ ಅವ್ರಿಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ಕೊಡ ಮಾಡುವ ಶಾಸ್ತ್ರ ಅಂತ ಇದು. ಒಪ್ಪಂದ ಎಲ್ಲ ಆದಮೇಲೆ ನಮ್ಮಲ್ಲಿ ಬೀದಿಗಳಿವೆ. ಹೆಣ್ಣಿನ ಕಡೆಯ ಬೀದಿಗಳು ಮತ್ತು ಗಂಡಿನ ಕಡೆಯ ಬೀದಿ. ಇಬ್ಬರು ಈ ಬೀದಿ ಮುಖ್ಯಸ್ಥರು ಇಬ್ಬರು ಸೇರಿಸ್ಕೊಂಡು ಇಂಥ ಹೆಣ್ಣು ನೋಡಿದ್ದೀವಿ ನಾವು, ಇಂಥ ಹೆಣ್ಣು ನೋಡಿದ್ದೀವಿ, ಇಂಥ ಹುಡುಗನಿಗೆ, ಇಂಥ ವರನಿಗೆ ಇಂಥ ವಧುವನ್ನು ನೋಡಿದ್ದೀವಿ ಅಂತ ಅವರು ಹೇಳ್ಕೊಂಡು ಅವರ ಒಂದು ಒಪ್ಪಿಗೆಯನ್ನು ಪಡ್ಕೊಳ್ತಿದ್ರು ಅವ್ರನ್ನ. ಬೀದಿ ಕುಲದ ಒಪ್ಪಿಗೆ. ಯಾಕಂದರೆ ಬೀದಿ ಕುಲದ ಯಜಮಾನನಿಗೆ ಯಾವ ಹುಡುಗಿ ಮದುವೆ ಆಗಿದೆ, ಯಾವ ಹುಡುಗಿ ಮದುವೆ ಆಗಿಲ್ಲ ಅಂತ ಗೊತ್ತಾಗ್ತಿತ್ತು ಅವನಿಗೆ. ಮತ್ತು ಬೇರೆ ಯಾವ್ದಾದ್ರು ಒಂದು ಬೇರೆ ಸಂಬಂಧ ಇಂಥವ್ರು ನೋಡ್ಕೊಂಡವ್ರೆ, ನೀವು ಅಲ್ಲಿ ಅವ್ರ ಹತ್ರ ಕೇಳ್ಕೊತ ಹೋಗಬೇಡಿ ಅಂತ ಅವರು
ಬುದ್ಧಿವಾದವನ್ನು ಹೇಳ್ತಿದ್ರು ಅಷ್ಟೇ. ನಾನು ನೋಡ್ತಂಬ ಹುಡುಗಿ ಚೆನ್ನಾಗಿದೆ, ಅದು ಮದುವೆ ಆಗಬೇಕು ಅಂದ ತಕ್ಷಣ ಆ ಹುಡುಗಿ ನಮ್ಮ ಮನೆ ಬರಬೇಕು ಅನ್ನೋ ಉದ್ದೇಶದ ತಂದೆ ತಾಯಿಗಳು ಆಲೋಚನೆ ಮಾಡಿದ್ರೆ ಮಾಡೋಕ್ಕಿಂತ ಬದಲೇ ಆ ಹುಡುಗಿ ಬೇರೆಯವ್ರಿಗೆ ಈಗಾಗಲೇ ಒಪ್ಪಂದ ಆಗೋಗ್ಬಿಟ್ಟಿದ್ರೆ ಅಂತ ಅವರು ಹೇಳ್ತಿದ್ರು. ಅವರು ಖಂಡಿತ ಬೇಡ, ಇನ್ನೊಂದು ಹುಡುಗಿ ಇದು ಮಾಡ್ಕೊಳ್ಳಿ, ಆ ಹುಡುಗಿಗೆ ಒಪ್ಪಂದ ಆಗಿದೆ ಈಗಾಗಲೇ ಅಂತ ಹೇಳ್ತಿದ್ರು ಅವರು. ಹೀಗಾಗಿ ಒಪ್ಪಿಗೆ ಆದ ನಂತರ ಶಾಸ್ತ್ರ ಕೇಳುವಂಥದ್ದು. ನಮ್ಮಲ್ಲಿ ಆಂಜನೇಯನ ದೇವಸ್ಥಾನ ಅಂತಿದೆ ಮಾನಂದವಾಡಿ ರೋಡಲ್ಲಿ. ಅಲ್ಲೇ ಸಾಮಾನ್ಯವಾಗಿ ಮದುವೆ ಶಾಸ್ತ್ರದ ಒಂದು ಸಂಬಂಧವನ್ನು ಹೆಸರೇಳಿ ಒಂದು ಶಾಸ್ತ್ರ ಕಟ್ಕೊತಿದ್ರು ಅಲ್ಲಿ ಅವರು. ಶಾಸ್ತ್ರ ಕೇಳಿ ಹುಡುಗಿಗೆ ಸರಿ ಕೂಡಿ ಬರ್ತದ, ಗಂಡಿಗೆ ಹೆಣ್ಣಿನ ಒಂದು ಜಾತಕ ಕೂಡಿ ಬರ್ತದ, ಅವರ ದೇವರು ಯಾವುದು ಇವರ ದೇವರು ಯಾವುದು, ಆ ಎರಡು ದೇವರುಗಳಿಗೆ ಹೊಂದಾಣಿಕೆ ಆಗುತ್ತಾ. ಅವರ ದೇವರು ಅಂತ ಯಾರು ಮನ ದೇವರು, ವಧುವಿನ ದೇವರು ಅಂದರೆ ವಧುವಿನ ಮನ ದೇವರು, ವರನ ದೇವರು ವರನ ಮನ ದೇವರು, ಯಾವುದಿದೆ ಆ ದೇವರುಗಳು ಮ್ಯಾಚಿಂಗ್ ಆಗುತ್ತಾ, ಹೊಂದಾಣಿಕೆ ಆಗುತ್ತಾ ಅಂತ ಕೇಳ್ತಿದ್ರು ಅಷ್ಟೇ. ಆ ರೀತಿ ಆ ಪುರೋಹಿತ ಅದು ಹೇಳಿ ಅದ್ರ ಪ್ರಕಾರನೇ ಅವನು ಮದುವೆಯನ್ನು ಮಾಡೋಕ್ಕೆ ಈ ವಧುವಿನ ಕಡೆಯವರು ವರನ ಕಡೆಯವರು ನಿರ್ಧಾರ ಮಾಡಿದ್ವಿ. ನಿರ್ಧಾರ ಮಾಡಿ ಆದಮೇಲೆ ಹೊಂದಾಣಿಕೆ ಮಾಡಬೇಕಲ್ಲ, ಸಂಬಂಧಿಕರು ತಿಳಿಸ್ಬೇಕಲ್ಲ. ಈ ರೀತಿ ನಾವು ಈ ರೀತಿ ನಾವು ಸಂಬಂಧಿಕರಿಗೆ ಆಗಲೇ ಒಂದು ಅರ್ಧ ಜನಕ್ಕೆ ಗೊತ್ತಾಗಿರ್ತದೆ ಬಿಡಿ, ಆ ಒಪ್ಪಂದ ಸಹ ಇದಾದಾಗ ಅವರಿಗೆಲ್ಲ ತಿಳಿಸ್ಬೇಕು. ಅವ್ರಿಗೆ ತಿಳಿಸ್ಬೇಕಾದ್ರೆ ಇಂಥ ದಿನ ನಾವು ನಮ್ಮ ಹುಡುಗಿಗೆ ಮದುವೆ ಕಾರ್ಯವನ್ನು ಇಟ್ಕೊಂಡಿದ್ದೀನಿ, ನೀವು ಬರಬೇಕು ಅಂತ ಹೇಳ್ಬಿಟ್ಟು ಅವರು ಆಹ್ವಾನ ಮಾಡೋವಂಥದ್ದು. ಅವ್ರು ಯಾರು ಏನು ಎಂತು ಎಲ್ಲ ಅಂತ ಕೇಳ್ತಾರೆ. ಅವರು ನಮ್ಮ ಹುಡುಗಿ ಮನೆಗೆ ನೀವು ಬರಬೇಕು, ಮದುವೆಗೆ ಬರಬೇಕು ಅಂತ ಹೇಳಾಗ ಅವ್ರು ಸುಮ್ಮನೆ ಹೇಳ್ತಾನಿಲ್ಲ. ಅವಾಗ ಹತ್ತಿರದ ಸಂಬಂಧಿಕರಾದರೆ ಸೀರೆ ಕೊಡೋದು, ಜಾಕೆಟ್ ತಗೊಳ್ಳೋವಂಥದ್ದು, ನಮ್ಮ ಮನೆ ಮದುವೆಗೆ ಬನ್ನಿ ಅಂತ ಆ ಕಾಲದಲ್ಲಿ ಇತ್ತು ಆವಾಗ. ಈಗಲೂ ಅದೇ ರೀತಿ ಇದೆ. ಜಾಕೆಟು, ಬಟ್ಟೆ, ಹುಡುಗರಿಗೆ ಬಟ್ಟೆ ಇದೆಲ್ಲ ತಗೊಳ್ಳೋವಂಥದ್ದು ಇದೆ ಅದು. ಮತ್ತು ಒಡವೆ ವಸ್ತ್ರ ಏನು ಮಾಡಿಸೋವಂಥದ್ದು ಹುಡುಗಿಗೆ, ವರನಿಗೆ ಒಡವೆ ವಸ್ತ್ರ ಯಾವ ರೀತಿ ಇರಬೇಕು ಅನ್ನೋದೆಲ್ಲೂ ನಿರ್ಧಾರನ ಗುರು ಹಿರಿಯರೆಲ್ಲ ಸೇರಿಕೊಂಡು ತೀರ್ಮಾನವನ್ನು ಮಾಡ್ತಿದ್ರು. ಇಷ್ಟೆಲ್ಲ ವರದಕ್ಷಿಣೆ ಪದ್ಧತಿ ಇರಲಿಲ್ಲ ಆವಾಗ, ವಧು ದಕ್ಷಿಣೆ ಪದ್ಧತಿ ಇತ್ತು. ನಂತರ ಹೇಳ್ತೀನಿ ನನಗೆ ವರದಕ್ಷಿಣೆ ಪದ್ಧತಿ ಇತ್ತೀಚೆಗೆ 90ರ ದಶಕದ ನಂತರ ವರದಕ್ಷಿಣೆ ಪದ್ಧತಿ ಬಂದದ್ದು. 90ರ ದಶಕದವರೆಗೂ ವರದಕ್ಷಿಣೆ ಪದ್ಧತಿ ಹೊಸಪುರದಲ್ಲಿ ಇರಲಿಲ್ಲ. ಇದ್ರೂ ಅಲ್ಲೊಂದು ಅಷ್ಟೇ ಇನ್ನೇನೂ ಇಲ್ಲ. ಅದು ಸಾಮೂಹಿಕವಾಗಿ ಅಲ್ಲಿ ವರದಕ್ಷಿಣೆ ಪದ್ಧತಿ ಇರಲಿಲ್ಲ. ಈ ರೀತಿ ಅವರು ಸಂಬಂಧಿಕರಿಗೆಲ್ಲ ವಿಷಯ ತಿಳಿಸಿ ಇಂಥ ದಿನ ನಮ್ಮ ಮನೇಲಿ ಮದುವೆ ಆಗ್ತಿದೆ ಅಂತೇಳಿ ಮನೆಗೆ ಸುಣ್ಣ ಬಣ್ಣ ಎಲ್ಲ ಹೊಡೆದು, ಮತ್ತು ಕುಟುಂಬಕ್ಕೆ ಏನು ಹೊಸ ಬಟ್ಟೆಯನ್ನು ಹೊಲಿಸಿ, ಮತ್ತು ಮದುವೆಗೆ ಏನೇನು ಸಾಮಗ್ರಿಗಳು ಬೇಕು ಎಲ್ಲನೂ ಹೊಂದಿಸ್ತಿದ್ರು ಅಷ್ಟೇ. ಅವರು ಎಲ್ಲರೂ ಒಂದು ಅಕ್ಕಿ, ರಾಗಿ, ಜೋಳ, ಮತ್ತು ಇದು ಸಾಂಬಾರು ಪದಾರ್ಥಗಳು ಇತ್ಯಾದಿ ಎಲ್ಲನೂ ಬದಲೇ ಅಂಬರ್ಸ್ಕೊತಿದ್ರು. ಮತ್ತು ಅದೇ ರೀತಿ ಮನೇಲಿ ಏನೇನು ಒಂದು ಪಾತ್ರೆ ಏನಾರು ಇದ್ದರೆ ಹಳೆ ಪಾತ್ರೆ ಕೊಟ್ಟು ಹೊಸ ಪಾತ್ರೆಯನ್ನು ತಗೋತಿದ್ರು. ಈ ರೀತಿ ಎಲ್ಲ ನಡೀತಿದ್ವು. ಸುಣ್ಣ ಬಣ್ಣ ಎಲ್ಲ ಹೊಡಿತಿದ್ರು. ಮತ್ತು ಆಯಿತು. ಲಗ್ನ ಪತ್ರಿಕೆ ಇತ್ತು, ಲಗ್ನ ಬರೆಸ್ತಿದ್ರು. ಅವನ ಲಗ್ನ ಬರೆದ ತಕ್ಷಣ ಲಗ್ನ ಪತ್ರಿಕೆ ಇವರು ಪ್ರಿಂಟ್ ಹಾಕಿ ಕೊಡ್ತಿದ್ರು ಅವರು. ಲಗ್ನ ಪತ್ರಿಕೆ ಇತ್ತು ಆವಾಗ. ಅದು ಶಿವಪಾರ್ವತಿಯವರ ಲಗ್ನ ಪತ್ರಿಕೆ ಅಲ್ವಾ, ನೋಡಿರ್ಬೇಕು ಉಮೇಶ್ ನೀನು. ಶಿವಪಾರ್ವತಿಯರ ಲಗ್ನ ಪತ್ರಿಕೆ ಆವಾಗ ಇತ್ತು. ಕೊಡ್ತಿದ್ರು ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಮತ್ತು ಬಂಧು ಬಳಗದವರಿಗೆ ಎಲ್ರಿಗೂ ಸಹ ಮೆಸೇಜನ್ನು ಕೊಡ್ತಿದ್ರು. ಲಗ್ನ ಪತ್ರಿಕೆನ ಕೊಟ್ಟು ಆಮಂತ್ರಿಸಿ ಹತ್ತಿರದ ಸಂಬಂಧಿಕರಿಗೆ ನಾನು ಹೇಳ್ದಂಗೆ ಆ ಮನೆ ಹೆಂಗಸರಿಗೆ ಸೀರೆ, ಕುಪ್ಪಸ ಏನಾರೆ ಅವ್ರಿಗೆ ಕೊಡ್ತಿದ್ರು ಅಷ್ಟೇ. ಮದುವೆಗೆ ಯಾವ ರೀತಿ ಒಡವೆ ಮಾಡಿಸ್ಬೇಕು ಅಂತ ಆವಾಗ ದುಡ್ಡಿರೋರು ನಿರ್ಧಾರ ಮಾಡ್ತಿದ್ರು. ದುಡ್ಡು ಇಲ್ದೇ ಇರೋರು ಏನು ಅವರ ವಧುವನ್ನು ಶೃಂಗರಿಸಿ ಕಳಿಸ್ಬೇಕು. ಒಡವೆ ಇರಲಿಲ್ಲ ಆವಾಗ. ಏನು ಮಾಡ್ತಿದ್ರು ಹೇಳಿ, ಸಂಬಂಧಿಕರೇ ತಗೊಬಂದು ಕೊಡ್ತಿದ್ರು. ಆ ದಿನ
ಆ ದಾರದ ದಿನ ನೀರುಯ ದಿನ ಮತ್ತು ದಾರದ ದಿನ ಇದನ್ನ ಹಾಕೊಂಡು ತದನಂತರ ಬಿಡಿಸಿ ಕೊಟ್ಬಿಡ್ಬೇಕಾಯ್ತು. ಅವ್ರ ಮನೆ ಒಡವೆನ ಆಕೆಗೆ ಹಾಕಿಸ್ತಿದ್ರು ಅವಾಗ, ಉಪಯೋಗಿಸೋ ಕೊಡ್ತಿದ್ರು ಅವಾಗ. ಹೌದು, ಈ ರೀತಿ ಆ ಒಡವೆ ವ್ಯವಸ್ಥೆ ಆದಮೇಲೆ ಫೋಟೋಗ್ರಫಿ ಎಲ್ಲ ಆವಾಗ ಇರಲಿಲ್ಲ. ಅಪರೂಪ ಯಾವುದೋ ಒಂದು ಫೋಟೋ ಇತ್ತು, ಅವನು ಒಬ್ಬನೇ ಎಳ್ಕೊಂಡು ವೀಡಿಯೋನೂ ಇರಲಿಲ್ಲ, ಏನೂ ಇರಲಿಲ್ಲ. ಒಬ್ಬ ಫೋಟೋ ಅಲ್ಲಿಂದ ಅವನು ಕಷ್ಟಪಟ್ಟು ಕರ್ಕೊಬಂದು ಫೋಟೋ ತೆಗಿಸ್ತಿದ್ರು ಅಷ್ಟೇ ಅವನು. ಅಷ್ಟೇ ಧಾರೆ ಫೋಟೋ ಮಾತ್ರ, ಬೇರೆ ಇನ್ಯಾವುದೋ ಫೋಟೋಗಳು ನಡೀತಿರಲಿಲ್ಲ. ಫೋಟೋ ಎಲ್ಲ ದುಬಾರಿ ಅನ್ಸುತ್ತೆ ಅವಾಗ. ಹಾಂ, ಸಿಕ್ಕಾಪಟ್ಟೆ ದುಬಾರಿ ಮಾತ್ರ. ಫೋಟೋಗ್ರಾಫರ್ ಸಿಗ್ತಿರ್ಲಿಲ್ಲ ಅವಾಗ. ಉದ್ಯೋಗನೇ ಇರಲಿಲ್ಲ. ಇರಲಿಲ್ಲ ಅವಾಗ. ಈಗ ಎಲ್ಲ ಈ ವ್ಯವಸ್ಥೆ. ಇನ್ನು ಮದುವೆ ಶಾಸ್ತ್ರ ಪ್ರಾರಂಭ ಆಗಿದೆ, ಮೈನೇರದ ಶಾಸ್ತ್ರ ಅಂತೇಳಿದೆ ಒಂದು. ಎರಡನೇದು ಕೂಡ ಮಾಡೋ ಶಾಸ್ತ್ರ ಅಂತೇಳಿದೆ. ಮೂರನೇದು ನೀರುಯ ಶಾಸ್ತ್ರ. ನಾಳೆ 3 ದಿನ ಮದುವೆ ನಡೀತದೆ. ಒಂದಿನ ವಧುವಿಗೆ ಅಥವಾ ವರನಿಗೆ ನೀರುಯ ಶಾಸ್ತ್ರ, ಎರಡನೇ ದಿನಕ್ಕೆ ಚಪ್ಪರದ ನೀರು, ಮೂರನೇ ದಿನಕ್ಕೆ ಸಾಮೂಹಿಕವಾಗಿ ನೀರು, ಬಳಗದ ನೀರು. ಆವಾಗ ಉಗ್ತಿದ್ರು, ಬಳಗದ ನೀರಂತ ಎಲ್ಲ ಒಯ್ತಿದ್ರು ಆವಾಗ. ನೀರುಯ ಶಾಸ್ತ್ರಕ್ಕೆ ಒಂದು ನಮ್ಮಲ್ಲಿ ಪೂರೈತೆ ಯಾರು ಅಂತ ಹೇಳಿದ್ರೆ ಕಣಿಯಯ್ಯ ಅಂತ. ಕಣಿಯಯ್ಯ ಅನ್ನೋವನು ಮದುವೆಯ ಸಂಪ್ರದಾಯವನ್ನು, ಶಾಸ್ತ್ರ ಸಂಪ್ರದಾಯಗಳನ್ನು ಅವನು ಮಾಡಿ ಕೊಡ್ತಿದ್ದ. ಅವನು ಹೆಂಗೆ ಬ್ರಾಹ್ಮಣರಿಗೆ ಪುರೋಹಿತರಿದ್ದಾರೆ, ಅದೇ ರೀತಿ ನಮ್ಮಲ್ಲಿ ದಲಿತ ಕೇರಿಯಲ್ಲಿ ಕಣಿಯಯ್ಯ ಅಂತ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ಪ್ರತಿ ಬೀದಿಯಲ್ಲಿ ಇತ್ತು. ಅವರು ಆಯಾ ಬೀದಿಯಲ್ಲಿ ಆಯಾ ಕಣಿಯವರು ಮದುವೆ ಶಾಸ್ತ್ರನ ಬಹಳ ಲೀಲಾಜಾಲವಾಗಿ ಮಾಡ್ತಿದ್ರು. ಉದ್ಯೋಗ ಅಲ್ಲ, ಅದು ಶ್ರದ್ಧೆ, ಧಾರ್ಮಿಕ ಶ್ರದ್ಧೆ. ಅವರು ಕೆಲಸಕ್ಕೆ ಹೋಗ್ತಿದ್ರು, ತೋಟಕ್ಕೆ ಹೋಗ್ತಿದ್ರು, ಎಲ್ಲ ಕೆಲಸನೂ ಮಾಡ್ತಿದ್ರು. ಆ ಮದುವೆ ಸಂದರ್ಭ ಬಂದಂತ ಇದ್ದಾಗ ಮದುವೆ ಮತ್ತು ಸಾವಿಗೆ ಹೆಚ್ಚಿನ ಪ್ರಾತಿನಿಧ್ಯ ನಮ್ಮ ಅಶೋಕಪುರಂನಲ್ಲಿ. ಯಾಕಂತ ಹೇಳಿದ್ರೆ ಮದುವೆಗೆ ಧಾರ್ಮಿಕ ಕಾರ್ಯ, ಅದೊಂದು ಪುಣ್ಯ ಕಾರ್ಯ, ಮತ್ತು ಸಾವು ಅದು ಒಂದು ಪುಣ್ಯ ಕಾರ್ಯ. ನಾವು ಸಾವಿಗೆ ಹೋಗ್ಬಿಟ್ಟು ಬರಬೇಕು, ಅದು ಒಂದು ಪುಣ್ಯ ಕಾರ್ಯ. ಈ ರೀತಿ ಒಂದು ಸಂಬಂಧ ಮದುವೆ ಮತ್ತು ಸಾವಿನ ನಡುವೆ ಒಂದು ಅದು ರಾಕ್ಷಸ ರೂಪದ ಅರಿವಿ. ಅದು ನೋಡಿದ್ರೆ ಮಹಿಷಾಸುರ ಅಲ್ಲಿ ಆ ಅರಿವಿಯಲ್ಲಿ ಇರೋದು, ಅವನ ಚಿತ್ರನಲ್ಲಿ ಬಿಡಿಸಿರ್ತಾರೆ, ಮಹಿಷಾಸುರನ ಚಿತ್ರನ ಬಿಡಿಸಿರ್ತಾರೆ. ಆ ಮಹಿಷಾಸುರನ ಬಗ್ಗೆ ಇವರು ಇದನ್ನ ಹೇಳ್ತಾರೆ. ಅವರು ಯಾರು, ಈ ಕಣಿಯಗಳು, ಗುಡ್ರು ದಾಸಪ್ಪನವರು, ಅದ್ರ ಬಗ್ಗೆ ಇದು ಇವರು ಹೌದು, ಇದು ಹಿರಣ್ಯಕಶಿಪು ಹಿರಣ್ಯಾಕ್ಷರನ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಒಂದು ಅರಿವಿಯ ಮುಂದೆ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಒಂದು ಪ್ರಾರ್ಥನೆಯನ್ನು, ಆತನ ಹೊಗಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರು ಮೊದಲು ಹೇಳ್ಬೇಕಾಯ್ತು, ದಾಸ ಸಂಪ್ರದಾಯದಲ್ಲಿ ಇದು ಹೇಳ್ಬೇಕಾಯ್ತು, ಮರ್ತಾಯಿತು. ಅದು ಈಗಲಿಲ್ಲ, ಇದು ಕೇಳಿ ನಾನು ಆ ರೀತಿ ನೋಡಿದ್ದೆ ನಾನು. ಅಲ್ಲಿ ಮನೆ ಮಂದಿಯೆಲ್ಲ ಪೂಜೆ ಅಲ್ಲಿಗೆ. ನೀರುಯ ಶಾಸ್ತ್ರ ಎಷ್ಟೊತ್ತಿಗೆ ನೀರುಯೋದು? ರಾತ್ರಿ 7 ಗಂಟೆ ನಂತರ. ಅಲ್ಲಿವರೆಗೆ ಸಂಬಂಧಿಕರೆಲ್ಲ ಬಂದಿರ್ತಾರೆ. ಆ ಬೀದಿ ಯಜಮಾನರುಗಳು, ಬೀದಿಯ ಕುಳಗಳು ಸಹ ಬಂದು ನೆರೆದಿರ್ತಾರೆ. ಅಲ್ಲಿ ಜನ ಅವನು ತೆಂಗಿನ ಗರಿಯ ಒಂದು ಮಟ್ಟೆಯನ್ನು ಹಾಸ್ತಾರೆ ಮನೆ ಮುಂದೆ. ಮಟ್ಟೆ ಎಣದಿರೋಂಥ ಒಂದು ಗರಿನ ಮನೆ ಮುಂದೆ, ವಧುವಿನ ಮರ ಮುಂದೆ ಅಥವಾ ವರನ ಮನೆ ಮುಂದೆ ಅದನ್ನು ಹಾಸಿ ನೀರುಯ ಶಾಸ್ತ್ರಕ್ಕೆ ಆಣೆ ಮಾಡ್ತಾರೆ. ಅವರು ತೆಂಗಿನ ಗರಿ ಆದ ನಂತರ ಹಸೆಮಣೆ ಮಾಡ್ತಾರೆ. ತೆಂಗಿನ ಗರಿ ಮೇಲೆ ಹಸೆಮಣೆ ಮಾಡಿರ್ತಾರೆ. ಹಸೆಮಣೆ ಮೇಲ್ಗಡೆ ಹಲವಾರು ದೇವತೆಗಳ ಚಿತ್ರಗಳನ್ನು ಬರೆದಿರ್ತಾರೆ, ಕೆತ್ತಿರ್ತಾರೆ. ಅದನ್ನು ತೊಳೆದು ಅದಕ್ಕೆ ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ, ಹೂವು ಹಾಕಿ, ಮತ್ತು 4 ಮೂಲೆಗೆ 4 ಇದು ಗರಿಕೆ ಹುಲ್ಲಿನ ಇದು ಸಗಣಿ, ಹಸುವಿನ ಸಗಣಿ ಇಟ್ಟು ಅದ್ರ ಮೇಲೆ ಗರಿಕೆ ಹುಲ್ಲನ್ನು ಸಿಕ್ಕಿಸಿ ಅದಕ್ಕೂ ಕುಂಕುಮ ವಿಭೂತಿಯನ್ನು ಹಾಕಿ 4 ಕಡೆ. ಮತ್ತು ಮಧ್ಯದಲ್ಲಿ ಸಹ ಮಧ್ಯದಲ್ಲಿ ಕಳಸ ಇದು. ಅದಕ್ಕೂ ಪೂಜೆ ಆದ ನಂತರ ಕಳಸ ಎತ್ತಾದಮೇಲೆ ಆ ಹುಡುಗಿ ಹಸೆಮಣೆ ಮೇಲೆ ಕೂತ್ಕೋಬೇಕಾಯ್ತು. ಆ ದೇವರನ್ನೇ ಕೈ ಮಿಕ್ಕೊಂಡು 3 ಸಾರಿ ಕೈ ಮಿಕ್ಕೊಂಡು ನಡೆದಿರೋ ಜನಕ್ಕೆಲ್ಲ ಕೈ ಮಿಕ್ಕೊಂಡು ಅವರು ಆ ಒಂದು ನೀರುಯ ಶಾಸ್ತ್ರಕ್ಕೆ ಕೂತ್ಕೋಬೇಕಿದೆ. ಪ್ರಥಮವಾದ ನೀರುಯ ಶಾಸ್ತ್ರ ಅಲ್ಲಿ
ಇಲ್ಲಿ ಹೇಳ್ತೀನಿ, ನೀರು ಶಾಸ್ತ್ರ ಕೂತ್ಕೊಂಡಾಗ ಆಕೆಗೆ ನೀರು ಇರಬೇಕು, ಬಿಸಿನೀರು ಒಂದು ಸ್ಟೀಲ್ ಹಂಡೆಯಲ್ಲಿ ತರ್ತಿದ್ರು. ಅದೇ ಹೊಸ ಇದು ಏನಂತ ಮೊರ, ಬಿದಿರಿನ ಹೊಸ ಮರವನ್ನು ಒಂದು 5 ಮೊರಗಳನ್ನು ಸುತ್ತಲೂ ಇಟ್ಟು ಅದರ ಮಧ್ಯದಲ್ಲಿ ಈ ನೀರಿನ ಒಂದು ಹಂಡೆಯನ್ನೇ ಇಡಬೇಕಾಯಿತು. ಆ ಹಂಡೆಗೂ ಸಹ ಅಲಂಕಾರ ಮಾಡ್ತಿದ್ವು, ಹೂವಿನಿಂದ ಅಲಂಕಾರ ಮತ್ತು ವಿಭೂತಿ ಹಚ್ಚಿ ಅದನ್ನು ಮಾಡ್ತಿದ್ರು. ಮತ್ತು ಈ ಹೊಸ ಮೊರ ಇರ್ತದಲ್ಲ, ಮೊರಕ್ಕೂ ಸಹ ಅವರು ನೋಡಿ ಅದು ಸುತ್ತ ಆ ಒಂದು ಹಸೆಮಣೆಯ ಸುತ್ತ ಸಪ್ಪೆ ನೂಲು, ಸಪ್ಪೆ ನೂಲನ್ನು ಅವರು ಇದು ಮಾಡ್ತಿದ್ರು. ಮತ್ತು ಆ ನೀರಿಯ ಹಂಡೆಗೂ ಸಹ ಅದನ್ನು ಆ ಕತ್ತಿಗೆ ಹಾಕಿ ಆ ಒಂದು ಶಾಸ್ತ್ರವನ್ನು ಮಾಡ್ತಿದ್ರು. ಕೈಗೆ ಇಡಿಸ್ತಿದ್ರು ಅದನ್ನು, ವಧುವಿನ ಕೈಗೆ ಅಥವಾ ವರುವಿನ ಕೈಗೆ ಆ ಒಂದು ಸಪ್ಪೆ ನೂಲನ್ನು, ಎಳೆ ಸಪ್ಪೆ ನೂಲನ್ನು ಇಡಿಸ್ತಿದ್ರು. ಹಿಂಗೆ ಒಂದು ಧಾರ್ಮಿಕ ಕ್ರಿಯೆ ಆ ರೀತಿ ನಡೀತಿತ್ತು ಅವಾಗ. ಶಾಸ್ತ್ರ ಆದಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಅರಿಶಿಣದ ನೀರು 5 ತಟ್ಟೆಗಳಲ್ಲಿ ಅರಿಶಿಣದ ನೀರನ್ನು ತಂದು ಆ ಒಂದು ಇದ್ರ ಮುಂದೆ, ಅದು ಹಸೆಮಣೆ ಮೇಲಲ್ಲ, ಮುಂದ್ಗಡೆ ಎಣ್ಣರಸನ ಶಾಸ್ತ್ರ ಅಂತ ಹೇಳ್ತಿದ್ರು. ಅದು ಎಣ್ಣರಸನ ಅದನ್ನು ಇಡ್ತಿದ್ರು 5 ತಟ್ಟೆಯಲ್ಲಿ. ಇದು ಏನು ಅರಿಶಿಣ ಮತ್ತು ನೀರನ್ನು ಅದ್ರ ಜೊತೆ ಎಣ್ಣೆ ಬೆರೆಸಿ ಅದನ್ನ ಕಲಿಸ್ಕೊಂಡು ತರ್ತಿದ್ರು. ಅದನ್ನು ತಿಳಿ ನೀರು ರೀತಿ ಇತ್ತು. ಆ ಒಂದು 5 ತಟ್ಟೆಯಲ್ಲಿ ಇಟ್ಟದ್ದನ್ನ ಇವರು ಮುತ್ತೈದೆಯರು ಬಂದು ಒಬ್ಬೊಬ್ಬರಾಗಿ ಬಂದು ವಧುವಿಗೆ ಶಾಸ್ತ್ರವನ್ನು ಮಾಡ್ತಿದ್ರು. ಅಂದರೆ ತಲೆ ಸವರ್ತಿದ್ರು, ಹಚ್ಕೊಂಡು ಆ ಎಣ್ಣರಸನ ನೀರನ್ನು ತಲೆ ಸವರ್ತಿದ್ರು. ಮತ್ತು ಬೆನ್ನು ಭುಜಕ್ಕೆಲ್ಲ ಅವರು ಹೆಂಗಸರು ಮುತ್ತೈದೆಯರು ಮಾಡಿ, ಬರೀ ಮುತ್ತೈದೆಯರು, ಬೇರೆ ಯಾರು ಬರೋಂಗಿಲ್ಲ. ಮದುವೆ ಆಗದಿದ್ದವರು ಬರೋಂಗಿಲ್ಲ, ಅಥವಾ ಬಿದಿವಿಯವರು ಅಲ್ಲಿಗೆ ಕಾಲಿಡೋಂಗಿಲ್ಲ. ಮುತ್ತೈದರು, ಗಂಡ ಇರುವಂಥ ಮುತ್ತೈದರು ಮಾತ್ರ ಆ ಒಂದು ಶಾಸ್ತ್ರ ಕಾರ್ಯವನ್ನು ನಿರ್ವಹಿಸ್ತಿದ್ರು. 5 ಜನ ಬಂದು ಮುತ್ತೈದೆಯರು ಕೈಗೆ ಅರಿಶಿಣ ನೀರನ್ನು ಸವರಿ ಇದಕ್ಕೆ ಬೆನ್ನಿಗೆಲ್ಲ ಸವರಿ ಅವರು ಹೋಗ್ತಿದ್ರು. ಮುತ್ತೈದೆಯರು ಆದ ನಂತರ ಅರಿಶಿಣ ನೀರಿನ ಶಾಸ್ತ್ರ ಮುಗಿದ ನಂತರ ಬೆಳಗದ ನಂತರ ತಂದೆ ತಾಯಿ, ಅಣ್ಣ ತಮ್ಮ ತಂಗಿ ಇವರು ಬಂದು ಮೊದಲು ತಂದೆಯಿಂದ ಮತ್ತು ತಾಯಿಯಿಂದ ಬೆಳಗದ ನೀರನ್ನು ಊಹಿಸ್ತಿದ್ರು. ಬಿಸಿ ನೀರನ್ನು ಒಂದು ಮೊಗ್ನಲ್ಲಿ ತಗೊಂಡು ಅದನ್ನು ತಲೆಗೆ ಉಗ್ತಿದ್ರು. ಅವರು ಊದಾದ ನಂತರ ನೆರೆದವರೆಲ್ಲರೂ ಸಹ ಆ ನೀರನ್ನು ಆಕೆ ಮೇಲೆ ಅಥವಾ ವರನ ಮೇಲೆ ಇಡ್ತಿದ್ರು. ನೀರಿನ ಶಾಸ್ತ್ರ ಆದ ನಂತರ ಆ ವರನಿಗೆ ಉಯ್ದಂಥ ನೀರನ್ನು ಒಂದು ಬಿಂದಿಗೆಯಲ್ಲಿ ಸಂಗ್ರಹಿಸಿ ಹೆಣ್ಣಿನ ಮನೆಗೆ ತರ್ತಿದ್ರು. ಅದು ಬ್ಯಾಂಡ್ ಬಡ್ಕೊಂಡು ವಾದ್ಯಗಳ ಸಮೇತ ಒಂದು ಹೆಂಗಸರು ಮತ್ತು ಗಂಡಸರು ಇಬ್ಬರೂ ಒಂದು 8-10 ಜನ ಸೇರಿ ಆ ಹೆಣ್ಣಿನ ಮನೆಗೆ ಆ ಒಂದು ಬಿಂದಿಗೆಯನ್ನು, ಎಣ್ಣರಸ ನೀರಿನ ಬಿಂದಿಗೆ ತಂದು, ಆವಾಗ ಹೆಣ್ಣಿನ ಮನೆಯಲ್ಲಿ ಶಾಸ್ತ್ರ ನಡೀತಿರೋದು. ಅವ್ರು ಬಂದಾದಮೇಲೆ ಬರೋಕ್ಕೂ ಮೊದಲೇ ನಡೀತಿರಲಿಲ್ಲ. ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಚಪ್ರ ಹಾಕಿ, ಇದು ತೆಂಗಿನ ಗರಿ ಹಾಕಿ, ಹಸೆಮಣೆ ಇಟ್ಟು, ಅದು 4 ಮೂಲೆಗೆ 4 ಇದು ಸಗಣಿಯನ್ನು ಇಟ್ಟು, ಮತ್ತು ಅದು ಗರಿಕೆ ಹುಲ್ಲನ್ನು ಅಲ್ಲಿಗೆ ಇದಾಗಿ, ಮತ್ತು ಈ ಬಿಳಿ ದಾರವನ್ನು ಮಾಡಿ ಹೆಂಗೆ ಗಂಡು ಮನೇಲಿ ಯಾವ ರೀತಿ ಇದು ಮಾಡಿದ್ರು ಅದೇ ರೀತಿ ಶಾಸ್ತ್ರ ಇಲ್ಲೂ ಸಹ ಆಯ್ಕೆ ಮಾಡ್ಕೋತಿದ್ರು. ಅದು ಬಂದಾದಮೇಲೆ, ಅದು ತಂದು ಕೊಟ್ಟಾದಮೇಲೆ ಇಲ್ಲಿ ಹೆಣ್ಣಿಗೆ ನೀರಿನ ಶಾಸ್ತ್ರ ಶುರುವಾಗುತ್ತೆ. ಇವಾಗಲೂ ಇದೆ. ಅಂದರೆ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಆ ಹೆಣ್ಣಿನ ಮೇಲೆ ಗಂಡಿನ ಮನೆಯವರು ಒಡೆತನವನ್ನು ಹೊಂದಿದ್ದಾರೆ, ಇದು ಪ್ರಾರಂಭ ಅಂತ ಅದರ ಅರ್ಥ. ಒಡೆತನವನ್ನು, ಆ ಹೆಣ್ಣು ನಮಗೆ ಬೇಕು ಅಂತ ನಾವು ನಿಮ್ಮ ಮನೆಗೆ ನಾವು ನಮ್ಮ ಹುಡುಗನಿಗೆ ಶಾಸ್ತ್ರ ಮಾಡಿಬಿಟ್ಟು ಒಪ್ಪಂದ ಮಾಡಿಬಿಟ್ಟು ನಿಮ್ಮ ಮನೆಗೆ ಕಳಿಸ್ತಿದ್ದೀವಿ. ಆ ನೀರು ಇದ್ಬಿಟ್ಟು ಕಳಿಸ್ಕೊಡ್ಬೇಕು ನಮಗೆ, ನೀವು ಅನ್ನಂಗೆ. ಅದು ಆ ರೀತಿ ಇವಾಗ ಹತ್ರ ಇದ್ದಿದ್ದಕ್ಕೆ ತಂದು ನೀರು ತಗೊಬರ್ತಿದ್ರು, ಮಾಡ್ತಾಯಿದ್ರು. ಇವಾಗಿನ ಇದರಲ್ಲಿ ದೂರ ಇದ್ದಾಗ ಅದು ನಡೀತಿರಲಿಲ್ಲ. ಅವಾಗ ಎಲ್ಲ ಅದು ಯಾವುದೋ ಒಂದು ವಧು ಯಾವುದೋ ಊರು, ವರ ಇನ್ನೊಂದು ಯಾವುದೋ ಊರು, ಅಲ್ಲಿ ಸಂಬಂಧಪಟ್ಟಂತೆ ಆಯಾ ಶಾಸ್ತ್ರ ಸಂಬಂಧಪಟ್ಟಂತೆ ಅವ್ರು ಮಾಡ್ತಿದ್ರು ಅಷ್ಟೇ. ಅವರು ಒಳಗಡೆ ಹೊರಗಡೆ ಆಗ್ತಿದ್ರು, ಹೊರಗಡೆ ಸಹ ಆಗ್ತಿದ್ರು. ಅಶೋಕಪುರದಲ್ಲಿ ಈ ರೀತಿ ಆದಾಗ ಒಂದು ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಆ ರೀತಿ ಇತ್ತು. ಅಲ್ಲಿ ಬಂದು ಬಳಗ ಎಲ್ಲ ನೀರೆಲ್ಲ ಊದಾದ ನಂತರ
ನಂತರ ಕೈ ಮುಕ್ಕೊಂಡು ನಿಂತ್ಕೊಂಡಾಗ ಮತ್ತೆ ಆ ಆಕೆಗೆ ಶಾಸ್ತ್ರ ಮಾಡಿ ಅದು ಪೂಜೆ ಈ ಕಣಿಯಯ್ಯ ಪೂಜೆ ಮಾಡ್ತಾರೆ ನಾವು ಸುಮ್ಮನೆ ಇಲ್ಲ. ಹೆಣ್ಣು ಹಸಮಣೆ ಮೇಲೆ ಕುಂತಿರೋಂಥ ವಧುವಿಗೆ ಅಥವಾ ವರನಿಗೆ ಪೂಜೆಯನ್ನು ಮಾಡ್ತಿದ್ದ ಧೂಪವನ್ನು ಎತ್ತಿ ಪೂಜೆಯನ್ನು ಮಾಡಿಸ್ಬಿಟ್ಟು ನಮಸ್ಕಾರ ಮಾಡ್ತಿದ್ದ. ಶಿವಪಾರ್ವತಿಯರು ಅನ್ನೋಕ್ಕೆ ಶಿವಪಾರ್ವತಿಯರ ಪರಿಕಲ್ಪನೆ ಆ ಕಣಿಯನಿಗೆ ಬಂದ್ಬಿಡ್ತಿತ್ತು ಅವಾಗ. ಮದುವೆ ಅಂದ ತಕ್ಷಣ ಮದುವೆ ಶಾಸ್ತ್ರ ಮಾಡಿಕೊಡೋದು ನೀನು ಅಂದ ತಕ್ಷಣ ಶಿವಪಾರ್ವತಿಯರ ಕಲ್ಪನೆ ಅವನಿಗೆ ಬರ್ತಿತ್ತು. ನಾವು ಒಳ್ಳೇದು ಮಾಡಬೇಕು, ಶಿವ ನನಗೆ ಒಳ್ಳೇದು ಮಾಡ್ತಾನೆ, ಪಾರ್ವತಿ ನನಗೆ ಒಳ್ಳೇದು ಮಾಡ್ತಾನೆ, ನಾನು ಒಳ್ಳೆ ರೀತಿ ಶಾಸ್ತ್ರವನ್ನು ಸಂಪ್ರದಾಯಗಳನ್ನು ಮಾಡಬೇಕು ಅಂತ ಭಾರಿ ಕಟ್ಟುನಿಟ್ಟಾಗಿ ಅವನು ಶಾಸ್ತ್ರ ಸಂಪ್ರದಾಯ. ಅವನು ಸಹ ಮನೆ ಒಳಗೆ ಪೂಜೆ ಆಗೋವರೆಗೂ ಊಟ ಇಲ್ಲೂ ಮಾಡ್ತಿದ್ದಿಲ್ಲ ಅವನು. ಮಧ್ಯಾಹ್ನದಿಂದ ಉಪವಾಸ. ಅವನು ಅಪರಿಚಿತ, ಅವನು ಕಣಿಯಯ್ಯ, ಆ ಬೀದಿಯವನು, ಆ ರಕ್ತ ಸಂಬಂಧಿ ಎಲ್ಲ ಅವನು. ಕೆಲವು ರಕ್ತ ಸಂಬಂಧಿಗಳೇ ಮಾಡ್ತಾರೆ, ಅವ್ರಿಗೂ ಆ ಮದುವೆ ಶಾಸ್ತ್ರ ಗೊತ್ತಿದ್ರೆ ಅವರು ಸಹ ಮಾಡ್ತಿದ್ರು. ಅಂದರೆ ಸರ್, ನೀವು ಆರಂಭದಲ್ಲಿ ಹೇಳಿದ್ರಿ ಈ ಮದುವೆ ಖರ್ಚು ತುಂಬ ಕಮ್ಮಿಲಿ ಮಾಡಬೇಕು ಅನ್ನೋ ಒಂದು ಸಂಪ್ರದಾಯ. ಹೇಳ್ತಿ ಕೇಳಿ ತುಂಬ ಕಡಿಮೆ ಅಂತ ಇದ್ರೆ ಅದು ಈಗ ನೀರುಯ ಶಾಸ್ತ್ರಕ್ಕೆ ಏನು ಖರ್ಚಾಗುತ್ತೆ? ಏನು ಖರ್ಚಾಗಲ್ಲ. ಊಟ ಹಾಕ್ಬೇಕಲ್ಲ. ಹೇಳ್ತಿ ಕೇಳಿ. ಶಾಸ್ತ್ರ ಎಲ್ಲ ಆದಮೇಲೆ, ನೀರುಯ ಶಾಸ್ತ್ರ ಆದಮೇಲೆ ಮನೆ ಒಳಗೆ ಪೂಜೆ ನಡೀತಿತ್ತು, ದೇವರಿಗೆ ಪೂಜೆ ನಡೀತಿತ್ತು. ಆಗ ಸಂಬಂಧಿಕರು ಮತ್ತು ಸ್ನೇಹಿತರು ಒಂದಷ್ಟು ಜನ ಅವ್ರು ಬೇಕಾದವ್ರನ್ನ ನೀವು ಎಲ್ರಿಗೂ ಅಲ್ಲ ಅಂತ ಇರಿಸ್ಕೊಂಡು ಅವ್ರಿಗೆ ಊಟವನ್ನು ಕೊಡ್ತಿದ್ರು. ಅದು ಒಂದು ಕೋಳಿ ಕೂದು ಅದು ಕೋಳಿ ಸಾಂಬಾರು ಮಾಡಿ ಊಟವನ್ನು ಬಡಿಸ್ತಿದ್ರು. ಆವಾಗ ಊಟ ಪ್ರತಿಯೊಂದು ಎಷ್ಟೊಂದು ಥರದ ಊಟಗಳು ಇವೆ ಅಂತ ಹೇಳ್ತೀನಿ ನಂತರ ಮುಂದಕ್ಕೆ. ಯಾವ ಸಂದರ್ಭದಲ್ಲಿ ಊಟಗಳನ್ನು ಮಾಡಬೇಕು ಅಂತಿದೆ ಅದನ್ನು ನಂತರ ಹೇಳ್ತೀನಿ ನಾನು. ಊಟವನ್ನು ಆ ದಿನದ ನೀರುಯ ಶಾಸ್ತ್ರ, ದೇವರ ಪೂಜೆ ಆದ ನಂತರ ನೀರುಯ ಶಾಸ್ತ್ರ ಮುಕ್ತಾಯಿತು. ಇನ್ನು ಬೆಳಗ್ಗೆ ಚಪ್ರದ ಶಾಸ್ತ್ರ. ಚಪ್ರ ಹಾಕಬೇಕು. ವಧುವಿನ ಮನೆಯಲ್ಲೂ ಚಪ್ರ ಹಾಕಬೇಕು, ವರನ ಮನೆಯಲ್ಲೂ ಸಹ ಚಪ್ರ ಹಾಕಬೇಕು. ವಧುವಿನ ಮನೆಯ ಚಪ್ರ ಬಹಳ ಆಕರ್ಷಕವಾಗಿ ಅಷ್ಟು ದೊಡ್ಡ ಚಪ್ರ ಅಲ್ಲಿ ಹಾಕ್ತಿದ್ರು. ವಧುವಿನ ಮನೆಯಲ್ಲಿ ಅಷ್ಟು ಚಿಕ್ಕದು ಇದನ್ನು ಚಪ್ರವನ್ನು ಹಾಕ್ತಿದ್ರು. ತೆಂಗಿನ ಗರಿಯನ್ನು ಹಸಿರು ಚಪ್ರವನ್ನು ಹಾಕ್ತಿದ್ರು. ಮತ್ತು ಬಾಳೆಕಂದನ್ನು ತಂದಿಟ್ಟು ಆಕರ್ಷಕ ಒಂದು ಇದು ಹೂವಿನ ಅಲಂಕಾರ ಇಲ್ಲ, ಅದು ಆಕರ್ಷಕವಾಗಿ ಕಾಣಬೇಕು. ಚಪ್ರಕ್ಕೋಸ್ಕರ ಹಸಿರು ಚಪ್ರ ಅಂತ ಹೇಳಿದ್ರಲ್ಲ, ಅದು ಹಿಂದಿನ ದಿನ ರಾತ್ರಿಯೇ ನೀರು ಆಯ್ದ ನಂತರ ಹೆಂಗಸರು ಅಲ್ಲಿ ಸ್ವಪ್ರೇರಣೆಯಿಂದ ಬಂದು ಮೊಟ್ಟೆ ಎಣಿತಿದ್ರು. ತೆಂಗಿನ ಗರಿನ ಅದು ಎಳೆದು ಎಲ್ಲ ರೆಡಿ ಮಾಡಿ ಆ ಮದುವೆಗೆ ಕೊಡ್ತಿದ್ರು, ಆ ಮದುವೆಗೆ ನಿಲ್ಲಿಸ್ತಿದ್ರು. ಅದನ್ನು ಬೆಳಗ್ಗೆ ಚಪ್ರ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು. ಮತ್ತು ಈ ಕಂಬಗಳನ್ನು ಬೀದಿಯವರೇ ಒದಗಿಸ್ಕೊಡ್ತೀವಿ, ಎಲ್ಲಿದೆ ಅವರು ಕಂಬನ ತಂದು ನೆಟ್ಟು ಇದನ್ನೆಲ್ಲ ಮಾಡ್ತಿದ್ರು. ನೆಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊತಿದ್ರು. ಚಪ್ರದ ಶಾಸ್ತ್ರದಲ್ಲಿ ಆಯಾ ಬೀದಿನ ಯಜಮಾನರು, ಪೂಜಾರಿಗಳು, ಜೋಗೇಂದರು, ದಾಸೇಂದಿರು ಎಲ್ಲರೂ ಸಹ ಸೇರ್ತಿದ್ರು. ಚಪ್ರದ ದಿನ ಬೆಳಿಗ್ಗೆ ಸುಮಾರು 6:30-7 ಗಂಟೆ ಒಳಗೆಲ್ಲ ಅವರು ಸೇರ್ತಿದ್ರು. ಸೇರಿ ಏನಪ್ಪ ಮಾಡ್ತಾರೆ, ಮುಹೂರ್ತವನ್ನು ತರ್ತಿದ್ರು, ಮುಹೂರ್ತವನ್ನು ನೆಡ್ತಿದ್ರು. ಅಂದರೆ ಒಂದು ಕಡ್ಡಿ ದೊಡ್ಡದು ಮುಹೂರ್ತದ ಕಡ್ಡಿ ಅಂತ, ಕಳ್ಳಿಗೆ ಮುಹೂರ್ತದ ಕಡ್ಡಿ ಅಂತ ಹೇಳ್ತೀವಿ. ಅದನ್ನು ತಗೊಂಡು ಅದನ್ನು ದೇವಾಲಯಕ್ಕೆ ಹೋಗಿ, ಅದು ಯಾವ ರೀತಿ ಸುಮ್ಮನೆ ನಡ್ಕೊಂಡಲ್ಲ, ಮಂಗಳವಾದ್ಯದ ಸಹಿತ ದೇವಾಲಯಕ್ಕೆ ಹೋಗಿ ಆ ದೇವಾಲಯದಲ್ಲಿ ಅದನ್ನು ಪೂಜೆ ಇಟ್ಟು, ಆಯಾ ಬೀದಿಯ ದೇವಾಲಯಗಳೇ, ಉದಾಹರಣೆ ಆದಿಶಕ್ತಿ ಗುಡಿ ಅಂತೇಳಿ, ಇಲ್ಲ ಅದು ಕಾಳಮ್ಮ ಗುಡಿ, ಇಲ್ಲ ಮಾದಪ್ಪನ ಗುಡಿ, ಇಲ್ಲೇ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು, ಆ ಪೂಜೆ ಆದ ನಂತರ ಅಲ್ಲಿ ಇದಕ್ಕೆ ಮುಹೂರ್ತಕ್ಕೆ ಇದನ್ನು ಕಟ್ಟಿರ್ತಾರೆ. ಯಾವುದು ಒಂದು ಅಕ್ಷತ ಕಾಳು, ಅರಿಶಿಣದ ಒಂದು ಇದಕ್ಕೆ ಬಟ್ಟೆಗೆ ಅಕ್ಷತ ಕಾಳು ಕಟ್ಟಿರ್ತಾರೆ, ದಾರದಲ್ಲಿ ಬಿದ್ದಿರ್ತಾರೆ. ಅದಕ್ಕೆ ಕಟ್ಟಿ, ಮುಹೂರ್ತಕ್ಕೆ ಕಟ್ಟಿ ಅದನ್ನು ಮೆರವಣಿಗೆ ಸಹಿತ ತಂದು ಇಲ್ಲಿ ಚಪ್ರದಕ್ಕೆ ಇಡ್ತಿದ್ರು. ಚಪ್ರ ಆಗೋಕ್ಕೂ ಮೊದಲೇ ಚಪ್ರದ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಒಂದು ಕುಳಿಯನ್ನು ನೆಡೋದಕ್ಕೆ ಕುಳಿಯನ್ನು ಮಾಡಿ ಅಲ್ಲಿ ನೆಡ್ತಿದ್ರು. ಅದು ಪೂರ್ವಾಭಿಮುಖವಾಗಿ ಇರಬೇಕು, ಪೂರ್ವದ ಕಡೆ ಅದು ಇರಬೇಕಾಯ್ತು. ಅದಷ್ಟೇ ಅಲ್ಲದೆ ನೆಟ್ಟಾದ ನಂತರ ಹೆಂಗಸ್ರು ಏನಪ್ಪ ಮಾಡ್ತಿದ್ರು ಅಂತ ಹೇಳಿದ್ರೆ, ಆ ಸುತ್ತ ಒಂದು ಮಣ್ಣಿನ ಒಂದು ಸಣ್ಣ ಗೋಡೆಯನ್ನು ನಿರ್ಮಾಣ ಮಾಡ್ತಿದ್ರು, ರಂಗೋಲಿ ಬಿಡ್ತಿದ್ರು ಸುತ್ತ.
ರಂಗೋಲಿ ಬಿಟ್ಟು ಮತ್ತು ಅರಿಶಿಣ ಕುಂಕುಮ ಅಲ್ಲಿ ಸೇರಿಸಿ ಎಲ್ಲ ಒಂದು ಧಾರ್ಮಿಕ ಒಂದು ಸೊಗಡು ಬರಬೇಕು, ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು. ಆವಾಗಲೂ ಸೋಬಾನೆ ಪದ ಚಪ್ಪರ ಕಟ್ಟಂಥ ಸಂದರ್ಭದಲ್ಲೂ ಸಹ ಸೋಬಾನೆ ಪದ ಆಡ್ತಿದ್ದವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಯುವಕರು ಆಡ್ತಿರಲಿಲ್ಲ ಅಥವಾ ಹುಡುಗರು ಆಡ್ತಿರಲಿಲ್ಲ, ವಯಸ್ಸಾದ ಹೆಂಗಸರು, ಎಲೆಡಿಕೆ ಜಿಗಿ ಅಂತ ಹೆಂಗಸರು ಸಡನ್ನಾಗಿ ಅವ್ರ ಬಾಯಲ್ಲೇ ಇತ್ತು ಅದು. ಸೋಬಾನೆ ಪದಗಳು ಆವಾಗ ತುಂಬ ಚೆನ್ನಾಗಿತ್ತು, ಪ್ರತಿಯೊಂದು ಅರ್ಥಪೂರ್ಣವಾದ ಇವನ್ ರಾಗಿ ಬೀಸಕ್ಕೂ ಅದು ಸೋಬಾನೆ ಪದ ಇತ್ತು. ಮೈನೇರಿಯ ಶಾಸ್ತ್ರಕ್ಕೂ ಹೇಳಿದೆ ನಿಮಗೆ, ಅದೊಂದು ಸೋಬಾನೆ ಪದ ಇದೆ ಅಂತ ಹೇಳಿದೆ ನಿಮಗೆ. ಆ ಒಂದು ವ್ಯವಸ್ಥೆ, ಆ ಚಪ್ಪರ, ಬೆಳಗಿನ ಚಪ್ಪರ ಒಂದು ವ್ಯವಸ್ಥೆ ಇತ್ತು. ಚಪ್ಪರ ಅಲ್ಲ, ಆ ಕಟ್ಟಿ ಆಕರ್ಷಕವಾಗಿ ಕಟ್ಟಾದಮೇಲೆ ಯಾರು ಚಪ್ಪರ ಕಟ್ಟಕ್ಕೆ ಬಂದಿದ್ರು ಆಯಾ ಬೀದಿಯವರೇ ಚಪ್ಪರ ಕಟ್ಟಬೇಕು, ಬೇರೆಯವ್ರು ಬಂದು ಸುಮ್ಮನೆ ಅಷ್ಟೇ, ಅದು ನೆಪ ಮಾತ್ರ ನಿಂತ್ಕೋತಾರೆ ಅಷ್ಟೇ. ಆಯಾ ಬೀದಿಗೆ ಚಪ್ಪರದ ಊಟವನ್ನು ಹಾಕಿಸ್ತಿದ್ರು. ಆ ಚಪ್ಪರ ಎಷ್ಟು ಕಟ್ಟಿದ್ರೆ ಎಷ್ಟು ಜನ ಬರ್ಬೋದು? ಒಂದು 10-15 ಜನ ಬರ್ಬೋದಾ, 20 ಜನ ಬರ್ಬೋದಾ? ಅಷ್ಟು ಜನಕ್ಕೂ ಚಪ್ಪರದ ಊಟ ಅಂತ ಆಗ್ತಿದ್ರು ಅಷ್ಟೇ ಬೆಳಗಿನ. ಅಷ್ಟೇ, ಅನ್ನ ಸಾಂಬಾರು ತಾಳದ ಮೊದಲೇ ಹೇಳಿದ್ದೀನಿ ನಿಮಗೆ. ಮದುವೆ ಊಟ ಅಂತ ಹೇಳಿದ್ರೆ ಅನ್ನ ಸಾಂಬಾರು, ತಿಳಿ ಸಾಂಬಾರು, ತಾಳದ ಅಂದರೆ ಬಾಳೆಕಾಯಿ ತಾಳದ, ಇಷ್ಟನ್ನು ಮಾಡ್ತಿದ್ರು. ಅದನ್ನು ಊಟ ಆದ ನಂತರ ಇನ್ನು ಮಾತುಕತೆ, ಇನ್ನು ಬೇರೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಅವರು ಆಲೋಚನೆಯನ್ನು ಮಾಡ್ತಿದ್ರು. ನ್ಯೂರಿಯ ಶಾಸ್ತ್ರ. ಶೋಭಾನವೆಲ್ಲ ಶಿವನಿಗೆ ಶೋಭಾನವೇ, ಅಂದದ ಅಟ್ಟಿಯಲ್ಲಿ ಚಂದದ ಒಲೆ ಕೊರಡಿ, ಗಂಧದ ಸೌದೆ ಒಳಗಿಟ್ಟು ಕಾದ ನೀರ ನಾರಿಯರು ಬಂದು ಎರೆದವರು ಶೋಭಾನವೇ ಅಂತ. ಅಂದರೆ ಗಂಧದ ಕೊರಡನ್ನು ಸಹ ಆವಾಗ ಆ ಒಂದು ಸಂದರ್ಭದಲ್ಲಿ ಆಗ್ತಿದ್ರು ಅಷ್ಟೇ. ಇಷ್ಟಾದಮೇಲೆ ನಾಳೆಗೆ ಧಾರೆ. ಇವತ್ತು ಬೆಳಗಿನ ಚಪ್ಪರದ ಇದಾಯಿತು. ಆವಾಗ ರಿಸೆಪ್ಷನ್ ಇರಲಿಲ್ಲ. ಇಂದಿನ ದಿನ ನಾವು ರಿಸೆಪ್ಷನ್ ಇವಾಗ ಮಾಡ್ತಾರಲ್ಲ, ಆ ರೀತಿ ಏನು ಆವಾಗ ಇರಲಿಲ್ಲ. ಚಪ್ಪರ ಹಾಕಾದ್ಮೇಲೆ ಮುಗಿದೋಯ್ತು ಅಷ್ಟೇ. ಇನ್ನು ಧಾರೆಯೇ ಸಂದರ್ಭದಲ್ಲಿ ಧಾರೆಗೆ ಸಂಬಂಧಪಟ್ಟಂತೆ ಬೆಳಗಿನ ಚಪ್ಪರ ಆದ ನಂತರ ಸಾಯಂಕಾಲ ಮತ್ತೊಂದು ನೀರನ್ನು ಉಯ್ತಿದ್ರು ವಧುವಿಗೆ ಮತ್ತು ವರನಿಗೆ. ಚಪ್ಪರದ ನೀರು ಅಂತ ಅದಕ್ಕೆ ಹೆಸರು. ಹಿಂಗೆ ಈ ಹಿಂದಿನ ದಿನ ಯಾವ ರೀತಿ ವ್ಯವಸ್ಥೆ ಮಾಡಿದ್ರು ಅದೇ ರೀತಿ ವ್ಯವಸ್ಥೆನ ಆವಾಗಲೂ ಸಹ ಮುತ್ತೈದೆಯರು ಬಂದು ಎಣ್ಣರಸಿನ ಸ್ನಾನ ಮಾಡಿಸಿ ನೀರನ್ನು ಉಯ್ದು ಸತ್ತು. ಆವಾಗ ಕಂಕಣ ಕಟ್ಟುವಂಥ ಶಾಸ್ತ್ರ. ನೀರೆಲ್ಲ ಊದಾದ್ಮೇಲೆ ಅವರ ದೇವ್ರ ಮನೆಗೆ ಹೋಗಿ ಕಂಕಣ ಕಟ್ಟುವಂಥ ಶಾಸ್ತ್ರ. ಎಡಗೈಗೆ ಬಲಗೈಗೆ ಕಂಕಣವನ್ನು ಕಟ್ತಿದ್ರು ಅವರು. ಕಣಿಯಯ್ಯ ಅಂತ ಹೆಸರು. ದಾರಕ್ಕೆ, ಕಪ್ಪು ಮತ್ತು ಬಿಳಿ ದಾರಕ್ಕೆ ಇದನ್ನು ಯಾವುದು ಅರಿಶಿಣ ಕೊರಡನ್ನು ಅದಕ್ಕೆ ಕಟ್ತಾರೆ. ಕಟ್ಟಾದಮೇಲೆ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಪೂಜೆಯನ್ನು ಮಾಡ್ತಾರೆ ಆ ಕಂಕಣಕ್ಕೆ. ಅದನ್ನು ಹುಡುಗಿ ಅಥವಾ ವರನ ಕೈಗೆ ಕಟ್ಟಬೇಕು. ಯಾರು ಕಟ್ಟೋದು? ಕಣಿಯನ್ನೇ ಕಟ್ತಾನೆ ಅವನು. ಇದಿಲ್ಲ ಅದು ಕಂಕಣ ಕಣಿಯೇ ಕಟ್ಟಾದಮೇಲೆ ಇದೊಂದು ಇದು ಸೋದರ ಮಾಮ ವಿಭೂತಿನ ಹಚ್ಚಿ ಅವನು ಸಹ ಪೂಜೆ ಮಾಡ್ತಿದ್ದ. ತಂದೆ ತಾಯಿಗಳು ಸಹ ಪೂಜೆ ಮಾಡ್ತಿದ್ರು ಅದಕ್ಕೆ ಭಕ್ತಿಯಿಂದ. ಅಂದರೆ ಸರ್ ಈ ಕಂಕಣ ಅಂದರೆ ಅದ್ರ ಮೇಲೆ ತಿರ್ಗಾ ಇನ್ನೊಂದು ಬಟ್ಟೆ ಕಟ್ತಿದ್ರು. ಅದ್ರ ಮೇಲೆ ಬಟ್ಟೆ, ಅರಿಶಿಣದ ಬಟ್ಟೆ ಅದ್ರ ಮೇಲೆ. ಅದ ನಂತರ ಖರ್ಚಿಪ್ ಕಟ್ತಿದ್ರು. ಬಿದ್ದೋಗುತ್ತೆ ಅಂತೆ, ಯಾವುದೇ ಕಾರಣಕ್ಕೂ ಅದಕ್ಕೆ ಹೊಲಸು ಆಗಬಾರ್ದು, ಯಾವುದೇ ರೀತಿ ಕಾರಣಕ್ಕೆ ಅದು ಇದಾಗಬಾರ್ದು, ಬಿದ್ದೋಗಬಾರ್ದು. ಆ ರೀತಿ ಆ ಒಂದು ಕಂಕಣವನ್ನು ಆ ಗಂಡಿಗೂ ಕಟ್ತಿದ್ರು, ಹೆಂಗಸರಿಗೂ ಸಹ, ಹುಡುಗಿ ವಧುವಿನ ಮನೆಯವರು ಸಹ ಕಂಕಣ ಕಟ್ತಿದ್ರು. ಕಂಕಣ ಬದ್ಧರಾಗಿದ್ದೇವೆ ಅಂತ ಅರ್ಥ. ಕಂಕಣ ಬದ್ಧ ಅಂತ ಹೇಳಿದ್ರೆ ಮದುವೆ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಅದು. ಹೆಜ್ಜೆಗೂ ಆ ಒಪ್ಪಿಗೆಯನ್ನು ಪಡಿತಾ ಹೋಗ್ತದೆ ಇಂಡೈರೆಕ್ಟಾಗಿ. ವಧುವಿನ ವರನ ಕಡೆಗೆ ನಾನು ವಧುವನ್ನು ಕೊಡ್ತಿದ್ದೀನಿ, ನಾನು ವಧುವನ್ನು ನನ್ನ ಮನೆಗೆ ತಗೊಬರ್ತಿದ್ದೀನಿ ಅಂತ ಗಂಡಿನ ಕಡೆ ತಂದೆ ಅವನು ಅಂದ್ಕೊಡ್ತಿದ್ದ, ಅಥವಾ ಎಲ್ರಿಗೂ ಸಹ ಹೇಳ್ತಿದ್ದ ಅಷ್ಟೇ. ಇದು ಈ ಸಂಪ್ರದಾಯ. ಚಪ್ಪರದ ನೀರು ಊದಾದ್ಮೇಲೆ ಆ ಕಂಕಣ ಕಟ್ಟಾದಮೇಲೆ ಅಸಲಿಗೆ ಮುಗಿಯಿತು ಆ ಒಂದು ಸ್ಟೇಜು.
ನೆಕ್ಸ್ಟು ಮುಂದೆ ಧಾರೆ ಕರ್ಕೊಂಡು ಹೋಗ್ಬೇಕು, ಮತ್ತು ಇದು ಒಪ್ಪಂದ ಶಾಸ್ತ್ರ ಇದೆ, ಧಾರೆ ಶಾಸ್ತ್ರ ಇದೆ, ರಾಗಿ ಶಾಸ್ತ್ರ ಇದೆ.